जय 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 भीम जय भीम जय भीम जय 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 भीम जय भीम जय भीम ಬಂಧುಗಳೇ, ಏನು ಈ ದಿನ ಉದಗಿರಿ ಗ್ರಾಮದ ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ಮಕ್ಕಳು ಮರಿನ ಹಾಕ್ಕೊಂಡು ಇವತ್ತು 11 ದಿನಗಳಿಂದ ಏನು ಉದಗಿರಿ ಗ್ರಾಮದಲ್ಲಿ ಪಂಚಾಯತಿನ ತೆರಿಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಹೋರಾಟಕ್ಕೆ ನಾವು ತಡವಾಗಿ ಭಾಗಿಯಾಗಿದ್ದೀವಿ. ಕಾರಣ ಏನಂತ ಹೇಳಿದ್ರೆ, ನಮ್ಮದು ಕಿಚ್ಚೇಳಿ ಗ್ರಾಮದಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಇತ್ತು. ಸಂವಿಧಾನ ಪೀಠ ಅನಾವರಣ ಇದ್ದ ಕಾರಣದಿಂದ ನಾವು ಆ ಕಾರ್ಯಕ್ರಮ ಮುಗಿಸ್ಕೊಂಡು ತಮ್ಮ ಜೊತೆಗೆ ಸೇರೋದಕ್ಕೆ ತಡವಾಗಿದ್ದರಿಂದ ಕ್ಷಮೆ ಇರಲಿ. ಜೊತೆಗೆ ಈ ದಿನ ಬಾಬಾ ಸಾಹೇಬರು ಈ ದೇಶದಲ್ಲಿ ಮೊದಲನೇ ಹೋರಾಟ ಮಾಡಿದಂಥ ದಿನ ಆಗಿದೆ. ಇವತ್ತು 1925 ಮಾರ್ಚ್ 20ರಂದು ಚೌದಾರ್ ಕೆರೆಯಲ್ಲಿ ಇಡೀ ದಲಿತ ಸಮುದಾಯಗಳನ್ನು 100 ವರ್ಷಗಳ ಹಿಂದೆ ಈ ಒಂದು ದಲಿತರು ಹಿಂದುಳಿದವ್ರನ್ನ ನೀರನ್ನು ಸಹ ಮುಟ್ಟೋದಕ್ಕೆ ಬಿಡ್ತಾ ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ 25,000 ಜನ ಅನೇಕರಿಗೆ ನೀರನ್ನು ಮುಟ್ಟಿ ಆ ಕೆರೆಯಲ್ಲಿ ನೀರು ಎತ್ಕೊಂಡು ಹೋರಾಟ ಮಾಡಿದಂಥ ದಿನ ಇದಾಗಿದೆ. ಇವತ್ತು ಈ ಒಂದು ದಿನ ನಾವೇನು ಅವತ್ತು ಬಾಬಾ ಸಾಹೇಬರು ನೀರನ್ನು ಮುಟ್ಟೋದಕ್ಕೆ ನಮಗೆ ನೀರು ಕೊಡ್ತಾ ಇರಲಿಲ್ಲ ಅನ್ನೋ ಒಂದು ಹೋರಾಟ ನಂಬ್ಕೊಂಡಿದ್ದಂಥ ಈ ದಿನದಲ್ಲಿ ಇವತ್ತು ನಮ್ಗೆ ಪಂಚಾಯಿತಿ ಬೇಕು ಅಂತ ಹೋರಾಟ ಮಾಡ್ತಾ ಇರೋದು ಭಾಳ ಒಂದು ಸಂತೋಷ ಒಂದು ವಿಚಾರನೇ ಆಗಿದೆ. ಈ ಸರ್ಕಾರಗಳು, ಆಳುವ ಸರ್ಕಾರಗಳು ಈ ದಲಿತರನ್ನ ಬರೀ ಮತ ಬ್ಯಾಂಕ್ಗಳಾಗಿ ಪಡ್ಕೊಂಡಿದ್ದಾರೆ. ಈ ಒಂದು ಮುಳಬಾಗ ಕ್ಷೇತ್ರ ಮೀಸಲು ಕ್ಷೇತ್ರ ಆಗಿದ್ರೂ ಸಹಿತ ಇಲ್ಲಿ ಆಯ್ಕೆ ಆಗುವಂಥ ಶಾಸಕರು ತನ್ನ ಗೆಲುವನ್ನು ಸಾಧಿಸಿಕೊಳ್ಳುವವರೆಗೂ ಮಾತ್ರ ದಲಿತರನ್ನ ಓಲೈಸ್ಕೊಳ್ತಾರೆ. ತದನಂತರ ದಲಿತರ ಒಂದು ಕುಂದುಕೊರತೆಗಳಾಗಲಿ, ಅವರ ಸಮಸ್ಯೆಗಳಿಗಾಗಲಿ ಯಾವುದೇ ರೀತಿಯೂ ಸ್ಪಂದಿಸ್ತಾ ಇಲ್ಲ. ಇದು ಈ ಒಂದು ಶಾಸಕರಿಗೆ ಒಂದು ಮಾನವೀಯತೆಯಲ್ಲಿದ್ದಂಥ ಒಂದು ಜವಾಬ್ದಾರಿ ಇಲ್ಲದಂಥ ಒಂದು ವ್ಯಕ್ತಿಯಾಗಿರ್ತಾರೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಏನು ಸರ್ಕಾರ ಉದಗಿರಿನಲ್ಲಿ ಪಂಚಾಯಿತಿಯನ್ನು ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಉದಗಿರಿಯಲ್ಲೇ ಸ್ಥಾಪನೆ ಮಾಡಬೇಕಾಗಿತ್ತು. ಆದರೆ 30 ವರ್ಷ 40 ವರ್ಷಗಳಿಂದಲೂ ಬೇರೆ ಕಡ್ಡೂರು ಅನ್ನೋ ಒಂದು ಪ್ರಾಂತ್ಯದಲ್ಲಿ ಕಚೇರಿಯನ್ನು ಕಟ್ಟಿದ್ದಾರೆ. ಅದು ಖಂಡನೀಯವಾಗಿದೆ. ಈ ಇತ್ತೀಚಿನ 2-3 ದಿನದ ಹಿಂದೆ ಶಾಸಕರು ಸಹ ತಮ್ಮ ಹೋರಾಟದಲ್ಲಿ ತಮ್ಮನ್ನು ಆಲಿಸಿ ಹೋದಂಥವರು ಈ ಕ್ಷಣ ಸೆಷನ್ ನಡೀತದೆ, ಸೆಷನ್ನಲ್ಲಿ ಕನಿಷ್ಠ ಈ ಒಂದು ವಿಚಾರವನ್ನು ಮಂಡಿಸದೇ ಇರೋದು ಈ ನಮಗೆಲ್ಲ ಮಾಡಿರುವಂಥ ವಂಚನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ನಿಜವಾಗ್ಲೂ ಈ ಒಂದು ವಿಚಾರನ ಸಮಸ್ಯೆನ ಇತ್ಯರ್ಥ ಮಾಡ್ಬೇಕಂತ ಹೇಳಿದ್ರೆ ಅವ್ರಿಗೇನು ದೊಡ್ಡ ಕೆಲಸನೇ ಅಲ್ಲ. ಯಾಕಂದರೆ ಶಾಸನಸಭೆಯಲ್ಲಿ ಕೂತ್ಕೊಂಡು ಶಾಸನ ಮಾಡೋಂಥ ಅವರು 2 ದಿವಸದಲ್ಲಿ ಅವ್ರು ಚೇಂಜ್ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ಕಾನೂನುಬದ್ಧವಾಗಿ ಇರೋವಂಥದ್ದು ಉದಗಿರಿಯಲ್ಲಿ ಪಂಚಾಯತಿ ಇರೋದು. ಅದನ್ನು ತಗೊಬಂದು ಎಲ್ಲೋ ಇಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ರೈಟ್ಸ್ ಇದೆ. ಈಗ ತಾಲೂಕು ಆಫೀಸ್ ಎತ್ಕೊಂಡು ಕೋಲಾರದಲ್ಲಿ ಇಡೋದಕ್ಕಾಗುತ್ತಾ, ಅಥವಾ DC ಆಫೀಸ್ನಲ್ಲಿ ಇಡ್ಬೋದಲ್ಲ, DC ಆಫೀಸ್ನಲ್ಲಿ ಇಡ್ಬೋದು, ಆಗೋದಿಲ್ಲ. ವಿಕೇಂದ್ರೀಕರಣ ಮಾಡೋದಕ್ಕಾಗೋದಿಲ್ಲ. ಆದರೆ ಎಲ್ಲಿರಬೇಕೋ ಅಲ್ಲೇ ಇರಬೇಕಾಗ್ತದೆ. ನಿಮ್ಮ ಹೋರಾಟ ಮುಂದುವರಿಲಿ. ಈ ಒಂದು ಪಂಚಾಯತಿ ಉದಗಿರಿಯಲ್ಲಿ ಸ್ಥಾಪನೆ ಆಗೋವರೆಗೂ, ಕಚೇರಿ ಓಪನ್ ಆಗೋವರೆಗೂ ನಮ್ಮ ಸಹಕಾರ ನಿಮ್ಮೊಂದಿಗೆ ಇರ್ತದೆ. ನಾವು ನಿಮ್ಮೊಂದಿಗೆ ಇರ್ತೀನಿ. ನೀವು ಯಶಸ್ವಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತು